ನನ್ನೆಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಧರ್ಮಶ್ರೀಯ ಭಾಗ 14ಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಕಥಾನಾಯಕ ಕ್ರೈಸ್ತ ಪಾದ್ರಿಯ ಮನೆಯಲ್ಲಿ ಪ್ರಶ್ನೆಗಳನ್ನು ಕೇಳಿ ಅಲ್ಲಿನ ಒಂದು ದೊಡ್ಡ ಗಲಾಟೆಯಲ್ಲಿ ಸಿಲುಕಿರುತ್ತಾನೆ. ಅಲ್ಲಿನಿಂದ ಮುಂದಕ್ಕೆ. ಬೆನ್ನಿನ ಮೇಲೆ ಬಿದ್ದ ಬಲವಾದ ಏಟಿನಿಂದ ತಲೆ ಸುತ್ತು ಬಂದಂತಾಗಿತ್ತು. ನನ್ನ ಪ್ರಜ್ಞೆಯೂ ತಪ್ಪಿತ್ತು. ನನಗೆ ಪ್ರಜ್ಞೆ ಬಂದಾಗ ನಾನು ಈ ಘಟನೆ ನಡೆದ ಮನೆಯ ಹತ್ತಿರವಿದ್ದ ಶಿವಯೋಗಿ ಸ್ವಾಮಿಗಳ ವಿದ್ಯಾರ್ಥಿ ನಿಲಯದಲ್ಲಿ ಮಲಗಿದ್ದೆ. ರಾಮಣ್ಣ ನನಗೆ ಗಾಳಿ ಹಾಕುತ್ತಿದ್ದರು. ಸುತ್ತಲೂ ಅನೇಕ ಜನ ಅಪರಿಚಿತರು ನಿಂತಿದ್ದರು. ನಾನು ಸಾವಕಾಶವಾಗಿ ಕಣ್ಣು ಬಿಟ್ಟಿದ್ದನ್ನು ನೋಡಿ ರಾಮಣ್ಣ ಏನೂ ಪರವಾಗಿಲ್ಲ, ಎಲ್ಲ ಸರಿಯಾಯಿತು ಎಂದರು. ನನಗೆ ಸ್ವಲ್ಪ ಬಿಸಿ ಕಾಫಿ ಕುಡಿಸಿದರು. 10 ನಿಮಿಷದಲ್ಲಿ ಎದ್ದು ಕುಳಿತುಕೊಳ್ಳುವಂತಾದೆ. ಅವರು ಬೇಡವೆಂದರೂ ಕುಳಿತುಕೊಂಡೆ. ಹಿಂದೆ ನಡೆದದ್ದೆಲ್ಲವೂ ಅಷ್ಟರಲ್ಲಿ ನೆನಪಿಗೆ ಬಂದಿತ್ತು. ಮುಂದೆ ಏನಾಯಿತು ಎಂದು ನಾನು ಕೇಳಿದೆ. ಅಲ್ಲಿಗೆ ಒಬ್ಬೊಬ್ಬರು ಮುಂದೆ ನಡೆದ ಒಂದೊಂದು ಭಾಗವನ್ನು ವಿವರಿಸಿದರು. ನನಗೆ ಗುದ್ದಿದವನನ್ನು ಸಭೆಯಲ್ಲಿ ಕುಳಿತಿದ್ದ ನಮ್ಮವರು ನೋಡಿದ್ದರು. ನನಗೆ ಏಟು ಬಿದ್ದ ತಕ್ಷಣ ಅವನಿಗೂ ಬಲವಾಗಿ ಮುಟ್ಟಿಸಿದ್ದರು. ರೈಲ್ವೆ ವರ್ಕ್ಶಾಪಿನ ಆ ಯುವಕರನ್ನು ಬೇಕೆಂದೇ ಅವರು ಕರೆಸಿಕೊಂಡಿದ್ದರಂತೆ. ಅಲ್ಲಿಗೆ ಬಂದಿದ್ದ ಹೆಂಗಸು, ಹಿಂದೂ ಮತ್ತು ಕ್ರೈಸ್ತ ಹೆಂಗಸರು ಗಲಾಟೆಯನ್ನು ನೋಡಿ ಹೆದರಿದ್ದರು. ಯಾವ ಕಾರಣದಿಂದಲೂ ಅಧೈರ್ಯ ಪಡಬೇಡಿರೆಂದು ನಮ್ಮವರು ಅವರಿಗೆ ಹೇಳಿದ್ದರು. ಅಷ್ಟರಲ್ಲಿ ಹೊರಗೆ ಕಾರು ಸ್ಟಾರ್ಟ್ ಆದ ಶಬ್ದ ಕೇಳಿಸಿತ್ತು. ಜನರು ಹಿಂತಿರುಗಿ ನೋಡುವಷ್ಟರಲ್ಲಿ ಮಿಷನರಿಯು ತಾನೇ ಕಾರನ್ನು ನಡೆಸಿಕೊಂಡು ತನ್ನ ಹೆಂಡತಿಯೊಡನೆ ಹೊರಟು ಹೋಗಿದ್ದ. ಡ್ರೈವರ್ ಮಾತ್ರ ಸಂಧಿಯೊಂದರಲ್ಲಿ ಓಡಿ ಹೋಗುತ್ತಿದ್ದ. 4-5 ಜನ ನಮ್ಮವರು ಅವನನ್ನು ಓಡಿಸಿಕೊಂಡು ಹೋದರು. ಬೆತ್ಲೆಮ್ ಯಾತ್ರೆ ಮಾಡಿದ್ದೇನೆಂದು ಹೇಳಿಕೊಂಡು ಅವನು ಹೀನ ಹೊಲಸು ಮಾತುಗಳನ್ನು ಬೈಯುತ್ತಾ ಓಡಿ ಹೋಗುತ್ತಿದ್ದ. ಕೊನೆಗೆ ಸಿಕ್ಕಿಬಿದ್ದ ತಕ್ಷಣ ತನ್ನನ್ನು ಹಿಡಿದವರ ಕಾಲಿಗೆ ಬಿದ್ದು ಅಂಗಲಾಚಿಕೊಂಡನಂತೆ. ನಂದು ತಪ್ಪಾಯ್ತು ಬಿಡಿ ಸ್ವಾಮಿ, ಬಡವ ಹೊಟ್ಟೆಪಾಡಿಗೆ ಹಾಗೆ ಮಾಡಿದ್ದೀನಿ. ನೀನು ಬೆತ್ಲೆಮೀನ್ಗೆ ಯಾವಾಗ ಹೋಗಿದ್ಯೋ ಎಂದು ಅವನನ್ನು ಹಿಡಿದವನು ಕೇಳಿದ. ಎಲ್ಲಿಗೂ ಹೋಗಿಲ್ಲ ಸ್ವಾಮಿ, ಸ್ವಂತ ಸ್ಥಳ ಕೋಲಾರ, ಅಲ್ಲಿ ಲಾರಿ ಡ್ರೈವರ್ ಕೆಲಸ ಮಾಡ್ತೀನಿ. ಈ ಅಡ್ರೆಸ್ಸನ್ನು ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಕ್ಯಾಂಪಿನಲ್ಲಿ ಅವರ ಕಾರು ಡ್ರೈವ್ ಮಾಡೋಕ್ಕೆ ಸೇರ್ಕೊಂಡಿದ್ದೀನಿ. ಕಾರು ಡ್ರೈವ್ ಮಾಡೋಕ್ಕೆ ಅಲ್ಲದೆ ಭಾಷಣ ಮಾಡೋಕ್ಕೆ ಒಟ್ಟು 3 ಕ್ಯಾಂಪಿಗೂ 100 ರೂಪಾಯಿ ಕೊಡ್ತಾರೆ. ಇನ್ನು ಮುಂದೆ ಅವ್ರ ಕೆಲಸ ಬಿಟ್ಬಿಡ್ತೀನಿ. ಇನ್ನೆಲ್ಲಿಯಾದರೂ ಭಾಷಣ ಮಾಡಿದರೆ ನೀವು ಬೇಕಾದ್ದು ಮಾಡಿ, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಟು ಬಿಡಿ ಎಂದು ಅಂಗಲಾಚಿದ ಮೇಲೆ ಅವನನ್ನು ಬಿಟ್ಟರಂತೆ. ಹಾಸ್ಟೆಲಿನಲ್ಲಿ ನನ್ನೆದುರು ನಿಂತಿದ್ದ ಸುಮಾರು 50ಕ್ಕೂ ಮೀರಿದ ವಯಸ್ಸಿನ ವೃದ್ಧರು ಹೇಳಿದರು. ಅಷ್ಟರಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಜೋಸೆಫ್ ಅಲ್ಲಿಗೆ ಬಂದು ನಮ್ಮ ಮೇಲೆ ಜಬರ್ದಸ್ತು ಮಾಡೋಕ್ಕೆ ಬಂದ. ನಾವೆಲ್ಲ ಅವನನ್ನು ಜಾತಿಗೆಟ್ಟ ಕಾಗೆ ಅಂತ ದಬಾಯಿಸಿದೆವು. ಜಾತಿಗೆಟ್ಟವನು ಹೇಗೆ ಎಂದು ನಾನು ಪ್ರಶ್ನೆ ಮಾಡಿದೆ. ಅವನು ಬ್ರಾಹ್ಮಣ, BA ಓದಿದ ಬ್ರಾಹ್ಮಣ ಅಂತ ಸರ್ಕಾರದವರು ಕೆಲಸ ಕೊಡಲಿಲ್ಲ. ಕ್ರಿಶ್ಚಿಯನ್ ಜಾತಿಗೆ ಸೇರಿದ, ಹುಟ್ಟು ಹೆಸರು ರಾಜ ಅಯ್ಯಂಗಾರ್ ಅಂತ. ಈಗ ಜೋಸೆಫ್ ಆಗಿದ್ದಾನೆ. ಕ್ರಿಶ್ಚಿಯನ್ ಅಂತ ಹೆಸರು ಹಾಕ್ಕೊಂಡು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗಿಗೆ ಆರ್ಡರ್ ಬಂತು. ಯಾರೋ ಅವನಿಗೆ ಫೋನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅವನಿರೋದು ಮಂಡಿ ಮೊಹಲ್ಲಾ ಸ್ಟೇಷನ್ನಲ್ಲಿ. ಅವರು ಹತ್ತಿರದಲ್ಲೇ ಇರೋ ಕೃಷ್ಣರಾಜ ಸ್ಟೇಷನ್ಗೆ ಹೋಗೋದು ಬಿಟ್ಟು ಮಂಡಿ ಮೊಹಲ್ಲಾಗೆ ಫೋನ್ ಮಾಡಿದ್ದಾರಲ್ಲ, ಅವರ ಜಾತಿಯವನು. ಅವನಾದರೆ ಸೈಡ್ ಮಾಡ್ತಾನೆ ಅಂತ. ಆದರೆ ನಾವು ಕೇರ್ ಮಾಡಲಿಲ್ಲ. ನಾವು ಜಾಸ್ತಿ ಜನ ಇರೋದು ನೋಡಿ ಯಾರೂ ಗಲಾಟೆ ಮಾಡಬೇಡಿ ಅಂತ ಸಮಾಧಾನವಾಗಿ ಹೇಳಿ ಹೊರಟು ಹೋದ. ಇನ್ನು ಆ ಪಾದ್ರಿ ಈ ಊರು ಬಿಟ್ಟು ಬಿಡ್ತಾನೆ ಎಂದು ಒಬ್ಬರು ಹೇಳಿದರು. ವೃದ್ಧರು, ಈ ಊರಲ್ಲದಿದ್ದರೆ ಮುಂದಿನ ಊರು. ಬಂಡರಿಗೆ ಒಂದು ಕೇರಿಯಲ್ಲಿ ಮುಖದ ಮೇಲೆ ಉಗುಳಿದರೆ ಮತ್ತೊಂದು ಕೇರಿಯಲ್ಲಿ ಹೊಸ ಮುಖ ಮಾಡಿಕೊಂಡು ತಿರುಗ್ತಾರಂತೆ.
ಅವನೆಲ್ಲಿ ಬಿಡ್ತಾನೆ? ಇಲ್ಲಿಂದ ಮಂಡ್ಯ, ಅಲ್ಲಿಂದ ಮದ್ದೂರು, ಬೆಂಗಳೂರು, ಈ ಊರಿಗೆ ಬರೋಕ್ಕೆ ಮುಂಚೆ ಎಷ್ಟು ಊರಿನಲ್ಲಿ ಮುಖಕ್ಕೆ ಮಂಗಳಾರತಿ ಆಗಿದೆಯೋ. ಆದರೂ ಅವರೇನೂ ಬಿಡೋಲ್ಲ ಎಂದರು. ನಾವು ಮಾತ್ರ ಎಚ್ಚರವಾಗಿರೋಣ. ಈ ಊರಿನಲ್ಲಿ ಬಾಕಿ ಯಾವ ಮೊಹಲ್ಲಾದಲ್ಲೂ ಅವರು ಶುರು ಮಾಡದೆ ಹಾಗೆ ನೋಡ್ಕೋತಿರೋಣ. ಇನ್ನೊಬ್ಬ ವಿದ್ಯಾರ್ಥಿ ಹೇಳಿದ. ಮೊದಲ ಸಲ ತನಗೆ ಹೃದಯದ ನೋವು ಅಂತ ಒಬ್ಬ ಹೋಗಿ ಅವನಿಂದ ಚಿಕಿತ್ಸೆ ಪಡೆದವನಲ್ಲ, ಅವನು ನಮ್ಮೂರಿನೋನೆ, ಮಂಡ್ಯ ಕ್ರಿಶ್ಚಿಯನ್. ಅವನು ಯಾವುದೋ ಕೆಲಸದ ನಿಮಿತ್ತ ಮೈಸೂರಿಗೆ ಬಂದಿದ್ದ. ಈ ಥರ ಜನಗಳಿಗೆ ತಮ್ಮ ಜಾತಿಲಿ ನಂಬಿಕೆ ಬರೆಸೋದಕ್ಕಾಗಿಯೇ ಅವರು ಸುಳ್ಳೇ ಹೃದಯದ ನೋವು ಅಂತ ಹೋಗಿ ಹೇಳಿದ್ದು. ಹೀಗೆ ಮಾಡಬೇಕು ಅಂತ ಅವರು ಮೊದಲೇ ಮಾತಾಡಿಕೊಂಡಿರುತ್ತಾರಂತೆ. ಆಗಲೇ ರಾತ್ರಿ 11 ಗಂಟೆ ಆಗಿತ್ತು. ನಾವೆಲ್ಲರೂ ಆ ಹಾಸ್ಟೆಲಿನಿಂದ ಹೊರಟೆವು. ನಾನು ರೂಮಿಗೆ ಬಂದು ಮಲಗಿದ್ದೆ. ರಾತ್ರಿ ಬಹಳ ಹೊತ್ತಿನವರೆಗೂ ನಿದ್ರೆ ಬರಲಿಲ್ಲ. ತಮ್ಮ ಮತದ ಸಂಖ್ಯೆ ಬೆಳೆಸಿಕೊಳ್ಳಲು ಪರ ದೇಶದ ಪ್ರಚಾರಕರು ಎಂತಹ ಹೀನ ವಿಧಾನವನ್ನು ಉಪಯೋಗಿಸುತ್ತಿದ್ದಾರೆ ಎಂಬ ಯೋಚನೆಯಲ್ಲಿಯೇ ಮನಸ್ಸು ತುಂಬಿತ್ತು. ನಾನು ಕೇಳಿದ ಪ್ರಶ್ನೆಗೆ ಮಿಷನರಿಯಲ್ಲಿ ಯಾವ ಉತ್ತರವೂ ಇಲ್ಲ. ಎಂತಹ ಕಾಯಿಲೆಯನ್ನಾದರೂ ದೈವಶಕ್ತಿಯಿಂದಲೇ ಗುಣಪಡಿಸುವ ಅವನಿಗೆ ನನಗೆ ನಿಜವಾಗಿಯೂ ಹೊಟ್ಟೆ ನೋವು ಇದೆಯೇ ಎಂಬುದು ತಿಳಿದಿಲ್ಲ. ಅವನ ಕಣ್ಣಿನಲ್ಲಿ ಇದ್ದದ್ದು ಹಿಪ್ನೋಟಿಕ್ ಸಜೆಷನ್ ಒಂದೇ. ಆ ಬಗ್ಗೆ ನಾನು ಒಂದು ಕಡೆ ಓದಿದ್ದ ನೆನಪಿತ್ತು. ಅಲ್ಲದೆ ಈ ರೀತಿ ಹಿಪ್ನೋಟಿಸಮ್ ಮಾಡುವ ಒಬ್ಬರನ್ನು ನೋಡಿಯೂ ಇದ್ದೆ. ಇವೆಲ್ಲವೂ ಒಂದು ಟ್ರಿಕ್ಸ್ ಎನಿಸಿತು. ಮುಂಜಾನೆ ಎಚ್ಚರವಾದಾಗ 7 ಗಂಟೆಯ ಮೇಲಾಗಿತ್ತು. ರಾತ್ರಿ ಊಟ ಮಾಡಿರಲಿಲ್ಲ. ಆದುದರಿಂದ ತುಂಬ ಹಸಿವಾಗಿತ್ತು. ಮುಖ ತೆಳೆದು ಹತ್ತಿರದ ಹೋಟೆಲಿನಲ್ಲಿ ತಿಂಡಿ ತಿಂದು ರೂಮಿಗೆ ಬಂದು ಕುಳಿತಿದ್ದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರೂಮಿಗೆ ಬಂದ. ರೀ ಮಿಸ್ಟರ್, ನಿಮ್ಮನ್ನು ಸಬ್ ಇನ್ಸ್ಪೆಕ್ಟರ್ ಕರೀತಿದ್ದಾರೆ, ಬನ್ನಿ. ಯಾವ ಸಬ್ ಇನ್ಸ್ಪೆಕ್ಟರ್? ಮಂಡಿ ಮೊಹಲ್ಲಾ ಸ್ಟೇಷನ್. ಓ, ಅದು ಜೋಸೆಫ್ ಉರುಫ್ ರಾಜ ಅಯ್ಯಂಗಾರ್ ಹುಕುಂ ಎಂದು ನನಗೆ ಅರ್ಥವಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಇದಾವ ಋಣ ಎಂದುಕೊಂಡೆ. ಅಲ್ಲಿಗೆ ಹೋಗುವುದೋ ಬಿಡುವುದೋ ಎಂದು ಯೋಚಿಸುತ್ತಿರುವಷ್ಟರಲ್ಲೇ ಕಾನ್ಸ್ಟೇಬಲ್ ಹೇಳ್ರಿ ಮಿಸ್ಟರ್ ಎಂದ. ಕಾಲಿಗೆ ಎಕ್ಕಡ ಮೆಟ್ಟಿಕೊಂಡು ಅವನೊಳಗೆ ಹೋದೆ. ನಾವಿಬ್ಬರೂ ನಡೆದುಕೊಂಡು ಮಂಡಿ ಮೊಹಲ್ಲಾ ಸ್ಟೇಷನ್ ಮುಟ್ಟುವ ವೇಳೆಗೆ 9 ಗಂಟೆಯ ಮೇಲಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ತಮ್ಮ ಆಫೀಸಿನಲ್ಲಿ ಕುಳಿತಿದ್ದರು. ಒಳಗೆ ಹೋದ ನನ್ನನ್ನು ಕುಳಿತುಕೊಳ್ಳಲು ಸಹ ಹೇಳಲಿಲ್ಲ. ಸುಮಾರು 10 ನಿಮಿಷ ಸುಮ್ಮನೆ ನಿಲ್ಲಿಸಿ ನಂತರ ದರ್ಪದ ಧ್ವನಿಯಲ್ಲಿ ಕೇಳಿದರು, ಯಾವೂರೋ ನಿಂದು? ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಲ್ಲ. ಕಿವಿ ಕೇಳಿಸ್ಲಿಲ್ವೇನೋ? ಪೊಲೀಸ್ ಡಿಪಾರ್ಟ್ಮೆಂಟಿನವರಾದರೂ ಮರ್ಯಾದೆ ಇಟ್ಟು ಮಾತನಾಡಬೇಕು. ನಾನು ನಿಧಾನವಾಗಿ ಉತ್ತರವಿದ್ದೆ. ಒಂದು ಸಲ ಕೆಮ್ಮಿ ನಂತರ ಅವರು, ನಿನ್ನೆ ನಡೆದ ಗಲಾಟೆ ಸಂಬಂಧದಲ್ಲಿ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಎಂದರು. ಅದು ನನಗೆ ಗೊತ್ತಿಲ್ಲ. ಇನ್ನು ಮೇಲೆ ಇಂತಹ ಯಾವ ಗಲಾಟೆಗೂ ಹೋಗೋಲ್ಲ ಅಂತ ಮುಚ್ಚಳಿಕೆ ಬರೆದು ಕೊಡಬೇಕು. ನಾನು ಮಾತನಾಡಲಿಲ್ಲ. ಯಾಕೋ ಸುಮ್ಮನಿದ್ಯಾ? ನೀನು ಸ್ಟೂಡೆಂಟ್ ಅಂತ ಕಾಣುತ್ತೆ. ಮುಂದೆ ಅಭಿವೃದ್ಧಿಗೆ ಬರೋರು. ಪೋಲಿ ಪುಂಡರ ಸಹವಾಸ ಸೇರಿಕೊಂಡು ಯಾಕೆ ಹೀಗಾಗ್ತೀರಾ? ಒಂದು ಮುಚ್ಚಳಿಕೆ ಬರೆದುಕೊಡು. ಸರ್, ನಿಮ್ಮ ಪೊಲೀಸ್ ಇಲಾಖೆಯ ಕಾನೂನು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ನಾನು ಈಗ ನಿಮಗೆ ಮುಚ್ಚಳಿಕೆ ಬರೆದುಕೊಡೋಲ್ಲ. ನೀವು ಇಲ್ಲಿ ನನ್ನನ್ನು ಏನು ಬೇಕಾದರೂ ಅನ್ನಬಹುದು. ಆದರೆ ನನಗೆ ನಿಮಗೆ ಇಬ್ಬರಿಗೂ ಮೇಲ್ಪಟ್ಟು ಕೋರ್ಟು ಅಂತ ಇದೆ. ಸಬ್ ಇನ್ಸ್ಪೆಕ್ಟರ್ ತಲೆ ಎತ್ತಿ ನನ್ನನ್ನು ಒಮ್ಮೆ ನೋಡಿ ಕೇಳಿದರು, ನಿನಗೆ ವಯಸ್ಸೆಷ್ಟೋ? ನಾನು ಅವರ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ಅಷ್ಟರಲ್ಲಿ ಸ್ಟೇಷನ್ ಹೊರಗೆ ಒಂದು ಕಾರು ಬಂದು ನಿಂತ ಶಬ್ದವಾಯಿತು. 1 ನಿಮಿಷದಲ್ಲಿ ನಾವಿದ್ದ ಆಫೀಸಿಗೆ ಕೋಟು ಪೇಟ ಹಾಕಿಕೊಂಡು ಒಬ್ಬ ವೃದ್ಧ ಗೃಹಸ್ಥರು ಬಂದರು. ಸಬ್ ಇನ್ಸ್ಪೆಕ್ಟರ್ ಎದ್ದು ನಿಂತು ಅವರನ್ನು ಸ್ವಾಗತಿಸಿದರು. ಓಹೋ, ಬನ್ನಿ ಶಾಂತಪ್ಪ ಶೆಟ್ಟರೆ, ಬಹಳ ಅಪರೂಪ. ನಿನ್ನೆ ರಾತ್ರಿ ವಿದ್ಯಾರ್ಥಿ ನಿಲಯದಲ್ಲಿ ನನ್ನೊಡನೆ ಮಾತನಾಡಿದ್ದ ವೃದ್ಧರೇ ಅವರು. ಒಳಗೆ ಬಂದವರೇ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದರು, ನಮ್ಮ ಹುಡುಗರನ್ನ ನೀವು ಕರೆಸಿದ್ದರಂತೆ, ಅದೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವರು ನಿಮ್ಮವರೇ? ಹೌದು,
ಅಮೆರಿಕ ದೇಶದ ಪಾದ್ರಿ ಹೆಂಗೆ ನಿಮ್ಮವನೋ ಹಾಗೆ ಈ ಹುಡುಗ ನಮ್ಮವನು. ಸಬ್ ಇನ್ಸ್ಪೆಕ್ಟರ್ ಕೊಂಚ ಪೆಚ್ಚಾದರು. ನಾನು ನಿಂತೇ ಇದ್ದೆ. 1-2 ನಿಮಿಷದ ನಂತರ ಶಾಂತಪ್ಪ ಶೆಟ್ಟರು, ನೋಡಿ ಇನ್ಸ್ಪೆಕ್ಟ್ರೇ, ನೀವು ಯಾರೇ ಆಗಿರಿ, ನಿಮ್ಮ ಆಫೀಸ್ ಹೆಸರು ಏನೇ ಆಗಿರಲಿ, ನನಗೆ ಮಾತ್ರ ನೀವು ಯಳಂದೂರು ಕೇಶವಯ್ಯಂಗಾರರ ಮಗ ರಾಜಯ್ಯಂಗಾರರೇ. ನಿನ್ನೆಯ ಸಮಾಚಾರ ನಿಮಗೆ ಗೊತ್ತಿಲ್ವೇ? ನೀವು ಅಲ್ಲಿಗೆ ಬಂದಿದ್ರಂತೆ. ಈ ಹುಡುಗನ್ನ ಯಾಕೆ ಕರೆಸಿದ್ದೀರಿ? ಹೆದರಿಸಿ ಕೇಳಿಸೋಣ ಅಂತಲೇ. 1-2 ಮಾತನ್ನು ನಿಮಗೆ ಹೇಳಬೇಕು ಅನ್ನಿಸುತ್ತೆ ಎಂದರು. ಹೇಳಿ ಯಜಮಾನ್ರೇ. ನೀನು ಯಾಕೆ ನಿಂತಿದ್ಯಾ, ಕೂತ್ಕೊಳ್ಳಪ್ಪ ಎಂದು ನನಗೆ ಹೇಳಿದರು. ನಾನು ಅವರ ಪಕ್ಕದ ಕುರ್ಚಿಯ ಮೇಲೆ ಕುಳಿತ ಮೇಲೆ ಶೆಟ್ಟರು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದರು, ನಿನಗೂ ನನಗೂ ಹೆಚ್ಚು ಪರಿಚಯ ಇಲ್ಲದೇ ಇರಬಹುದು, ಆದರೆ ನಿಮ್ಮ ತಂದೆಯವರು ನಾನು ಇಬ್ಬರೂ ಸ್ನೇಹಿತರು. ಈ ಜನ್ಮದಲ್ಲಿ ಯಾವಾಗಲಾದರೂ ನಿಮ್ಮಪ್ಪ ನಿನ್ನ ಕೈಲಿ ಮಾತಾಡೋ ಹಾಗೆ ಆದಾಗ ಹೇಳು. ಹೇಳ್ತಾರೆ, ನೀನು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಮಗನ ಫೀಸಿಗೆ ಪರೀಕ್ಷೆ ಕಟ್ಟಾಕೆ ಅಂತ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಎಷ್ಟೋ ಸಲ ನನ್ನ ಹತ್ರ ಇಸ್ಕೊಂಡೋಗಿ ಕಾಲೇಜಿಗೆ ಕಟ್ಟಿದ್ದಾರೆ. ಅವನಿಗೆ ನಾನು ಲೆಕ್ಕವಿಲ್ಲದಷ್ಟು ಸಲ ದುಡ್ಡು ಕೊಟ್ಟಿದ್ದೀನಿ. ಒಂದು ಸಲವೂ ಒಂದು ಬಿಡಿಗಾಸು ಬಡ್ಡಿ ತಗೊಂಡಿಲ್ಲ. ಅವರು ಯಾಕೆ ಅಷ್ಟು ಕಷ್ಟಪಟ್ಟು ನಿನ್ನ ಓದಿಸಿದ್ರು? ಮುಪ್ಪಿನ ಕಾಲದಲ್ಲಿ ಮಗ ಆಗ್ತಾನೆ, ಸಾಯುವಾಗ ಬಾಯಿಗೆ ಒಂದಿಷ್ಟು ನೀರು ಬಿಡ್ತಾನೆ ಅಂತ ತಾನೆ. ಈಗ ಆ ಬ್ರಾಹ್ಮಣ ನೀನು ಸಂಪಾದನೆ ಮಾಡೋದ್ರಲ್ಲಿ ಒಂದು ಬಿಡಿ ಕಾಸನ್ನು ಮುಟ್ಟಲ್ಲ. ಅಪ್ಪ ಸಾಯುವಾಗ ನೀನು ಹೋಗಿ ನೀರು ಬಿಟ್ಟರೆ ಅವರು ಅದನ್ನು ನುಂಗೋಲ್ಲ. ಸರ್ಕಾರದವರೇನು ನೀನು ಬ್ರಾಹ್ಮಣ ಅಂತ ಕೆಲಸ ಕೊಡಲಿಲ್ಲ. ಕ್ರಿಶ್ಚಿಯನ್ ಜಾತಿಗೆ ಸೇರಿಕೊಂಡೆ ಅಂತ ಕ್ರಿಶ್ಚಿಯನ್ ಅಧಿಕಾರಿಗಳು ಕೆಲಸ ಕೊಡಿಸಿದ್ರು. ಈ ಕೆಲಸ ಇಲ್ಲದೇ ಇದ್ದರೆ ನೀನು ಉಪವಾಸ ಸಾಯಿಸ್ತಾ ಇದೆಯಾ? ಈಗ ನಿನಗೆ ಕೆಲಸ ಸಿಕ್ಕಿದ್ರೂ ನಿನ್ನ ಪಾಲಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಅವರ ಪಾಲಿಗೆ ನೀನೂ ಇಲ್ಲ. ಅಪ್ಪ ನಿಷ್ಠಾವಂತ ಬ್ರಾಹ್ಮಣ, ನೀನು ದುಡುಕಿಬಿಟ್ಟೆ. ಹೋಗಲಿ, ಅದು ನಿನ್ನ ಪ್ರಾಚೀನ. ಈಗ ಆ ಮಾತು ಯಾಕೆ ಬಿಡಿ ಸಾವ್ಕಾರ್ರೆ, ನೀವು ಬಂದಂತಹ ಕೆಲಸ ಆದರೂ ಏನು ಹೇಳಿ ಎಂದು ಸಬ್ ಇನ್ಸ್ಪೆಕ್ಟರ್ ಜೋಸೆಫ್ ರವರು ಕೇಳಿದರು. ಮುಂದೆ ನಮ್ಮ ಕಥಾನಾಯಕ ಸತ್ಯನನ್ನು ಪೊಲೀಸ್ ಸ್ಟೇಷನ್ನಿಂದ ಸಾಹುಕಾರರು ಬಿಡಿಸಿಕೊಂಡು ಹೋಗ್ತಾರಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಧರ್ಮಶ್ರೀ ಅಧ್ಯಾಯವನ್ನು ಕೇಳದೇ ಇರುವವರು ಮೊದಲಿನಿಂದ ಈ ಅಧ್ಯಾಯವನ್ನು ಕೇಳಿ. ಈ ಅಧ್ಯಾಯದ ಲಿಂಕ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಕನ್ನಡದ ಕಥೆಗಳನ್ನು ಕೇಳುವ ನಿಮ್ಮ ಸ್ನೇಹಿತರೊಂದಿಗೆ ಈ ಕಥೆಯನ್ನು ಹಂಚಿಕೊಳ್ಳಿ. ಕನ್ನಡವನ್ನು ಬೆಳೆಸಿ ಉಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.